ರಾಜ್ಯದಲ್ಲಿ ಮೂಲೆ ಸೇರಿದ್ದ ಸಿಎಸ್ಟಿ ಮೀಸಲಾತಿ ವರದಿಗೆ ಬಿಜೆಪಿ ಮರುಜೀವ ಕೊಟ್ಟಿದೆ. ಸಂಭ್ರಮಾನೂ ಜೋರಾಗಿದೆ. ಆದರೆ ಸರ್ಕಾರ ಅಂದುಕೊಂಡಷ್ಟು ಸುಲಭವಾಗಿಲ್ಲ ಮೀಸಲಾತಿ. ಈ ಸ್ಟೋರಿ ನೋಡಿ ಒಳಮರ್ಮ ನಿಮಗೆ ಗೊತ್ತಾಗುತ್ತೆ. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಮಾಡುವುದಕ್ಕೆ ನಿನ್ನೆ ಸಿಎಂ ಬೊಮ್ಮಾಯಿ ಸರ್ವಪಕ್ಷ ಸಭೆ ನಡೆಸಿ ಒಪ್ಪಿಗೆ ಪಡೆದಿದ್ರು. ಇವತ್ತು ಸಂಪುಟ ಸಭೆ ನಡೆಸಿದ ಮುಖ್ಯಮಂತ್ರಿಗಳು ಹೆಚ್ಚುವರಿ ಮೀಸಲಾತಿಗೆ ಅನುಮೋದನೆಯನ್ನೂ ನೀಡಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಎಜಿ ಅವರ ಜೊತೆಗೆ ಚರ್ಚೆ ಮಾಡಿ ಕೂಡಲೇ ಅದನ್ನ ಶಿಫಾರಸನ್ನ ಮಾಡಿ ಅದನ್ನು ಅನುಷ್ಠಾನ ಮಾಡುವಂತ ತೀರ್ಮಾನ ಕೂಡ ಮಾಡಿ ತಕ್ಷಣ ಗವರ್ಮೆಂಟ್ ಆರ್ಡರ್ ಇಶ್ಯೂ ಆಗಿ ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ. ಎಜೆ ಸದಾಶಿವ ವರದಿನಲ್ಲೇನೋ ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕು ಅಂತಿತ್ತು. ಆ ಬಗ್ಗೆ ಮಾಹಿತಿನ ಕ್ರೋಢೀಕರಿಸಿ ಅದಕ್ಕೆ ಒಂದು ವರದಿ ತಯಾರು ಮಾಡಿಕೊಡ್ಬೇಕು ಅಂತ ಹೇಳಿ ಲಾ ಮಿನಿಸ್ಟ್ರು ಮತ್ತು ಇಲಾಖೆಗೆ ಇವತ್ತು ಕ್ಯಾಬಿನೆಟ್ ಸೂಚನೆ ಕೊಟ್ಟು ಅಧಿಕಾರ ಕೊಟ್ಟಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳದಲ್ಲೇ ವಾಲ್ಮೀಕಿ ಸಮುದಾಯದ ಬೇಡಿಕೆಯೂ ಈಡೇರಿದೆ. 225ಕ್ಕೂ ಹೆಚ್ಚು ದಿನಗಳಿಂದ ಧರಣಿ ಮಾಡುತ್ತಿದ್ದ ಪ್ರಸನ್ನಾನಂದ ಸ್ವಾಮೀಜಿ ಧರಣಿ ವಾಪಸ್ ಪಡೆದರು. ಶಾಸಕರು ಸಚಿವರು ಕುಣಿದು ಕುಪ್ಪಳಿಸಿದ್ರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ಒಂದು ನಿರ್ಧಾರವನ್ನು ತಗೊಳ್ಳೋದ್ರ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಜಾಸ್ತಿ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಬಹುಶಃ ಅದಕ್ಕೋಸ್ಕರವಾಗಿ ನನ್ನೆಲ್ಲ ಹೋರಾಟಗಾರರು ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂತರು ಅನೇಕ ಮಂದಿ ನನ್ನ ಗೆಲ್ಲಿ ಮಾಡಿದಂತರು, ನನ್ನ ತಮಾಷೆ ಮಾಡಿದಂತರು, ನಾನು ಹೇಳಿದಂತಹ ಮಾತುಗಳನ್ನು ತಿರುವಿ ಹಾಕಿ ವಾಟ್ಸಪ್ ಫೇಸ್ಗಳಲ್ಲಿ ದಿನನಿತ್ಯ ಕೂಡ ಬೈಯಂತವರಿಗೆ ಇದೊಂದು ಸಮಾಧಾನ ಅಂತೇಳಿ ನಾನು ತಿಳ್ಕೊಂಡೇನೆ. ಎಸ್ಸಿ ಎಸ್ಟಿಗೆ ಮೀಸಲಾತಿ ಸಿಕ್ತಿದ್ದಂತೆ ನಮಗೂ ಮೀಸಲಾತಿ ಕೊಡಿ ಅಂತ ಈಗ ಪಂಚಮಸಾಲಿ ಮಠಾಧೀಶರು ಧ್ವನಿ ಎತ್ತಿದ್ದಾರೆ. ಅಕ್ಟೋಬರ್ 23ಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಕೂಡಲೇ ನಮ್ಮ ಸಮುದಾಯಕ್ಕೂ 2-3 ದಿನದಲ್ಲಿ ಸರ್ವಪಕ್ಷದ ಸಭೆ ಕರೆದು ಪಂಚಮಸಾಲಿ ಮೀಸಲಾತಿ ವಿಚಾರಗಳಿಗೆ ನಿಮ್ಮ ಸ್ಪಷ್ಟ ನಿಲುವನ್ನ ಸರ್ಕಾರ ತಿಳಿಸಬೇಕು. ನೀವೇನಾದರೂ ಸರ್ವಪಕ್ಷದ ಸಭೆಯನ್ನು ಕರೆದು ಯಾವ ರೀತಿ ಎಸ್ಸಿ ಎಸ್ಟಿ ಮಾಡಿದ್ರು ಅದೇ ಪ್ರಕಾರಕ್ಕೂ ನಮ್ಮ ಸಮಾಜಕ್ಕೂ ನ್ಯಾಯವನ್ನು ಒದಗಿಸಿಕೊಡದೆ ಹೋದ್ರೆ ಅಕ್ಟೋಬರ್ 21ರಂದು ಬೆಳಗಾವಿ ಜಿಲ್ಲೆಯ ಉಕ್ಕೇರಿಯಲ್ಲಿ ಬಹಳ ದೊಡ್ಡ ಪಂಚಮಸಾಲಿ ಬೃಹತ್ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಅಂತಿಮ ರಾಜಕೀಯ ನಿರ್ಧಾರಗಳನ್ನು ಪ್ರಕಟಿಸಬೇಕಾದಿತ್ತು ಅನ್ನುವಂಥ ಎಚ್ಚರಿಕೆಯನ್ನು ಹೇಳಕ್ಕಾಗ್ತಾ ಇದೆ. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಿಸಿದ ಬೊಮ್ಮಾಯಿ ಸರ್ಕಾರ ಇಷ್ಟಕ್ಕೆ ಖುಷಿ ಪಡೋ ಹಾಗಿಲ್ಲ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಇನ್ಮುಂದೆ ಎದುರಾಗಲಿದೆ. ಯಾವುದೇ ರಾಜ್ಯದಲ್ಲಾಗಲಿ 50% ಮೀಸಲಾತಿ ದಾಟಬಾರದು. ಆದ್ರೆ ರಾಜ್ಯದಲ್ಲಿ ಕರೆಕ್ಟ್ ಆಗಿ 50% ಮೀಸಲಾತಿ ನಿಗದಿ ಆಗಿದೆ. 6% ಮೀಸಲಾತಿ ಹೆಚ್ಚಿಸಿದ್ರೆ ಸುಪ್ರೀಂ ಆದೇಶ ಉಲ್ಲಂಘಿಸಿದಂತೆ. ತತ್ಕ್ಷಣ ಕೇಂದ್ರ ಸರ್ಕಾರ ಸಂವಿಧಾನ ತಿದ್ದುಪಡಿ ಸುಲಭ ಅಲ್ಲ. ಹಾಗಂತ ಮೀಸಲಾತಿ ಕೊಡದಿದ್ರೆ 2023ಕ್ಕೆ ಹೊಡೆತ ತಪ್ಪಲ್ಲ. ಹಾಗಿದ್ರೆ ಬಿಜೆಪಿ ಸರ್ಕಾರ ಯಾವ ಪ್ಲಾನ್ ಮಾಡಿದೆ? ಮೀಸಲಾತಿಯನ್ನ ತಕ್ಷಣ ಸಿಗುವಂತೆ ಮಾಡೋಕೆ ಇರೋ ಆಯ್ಕೆಗಳೇನು ಅಂತ ನೋಡೋದಾದ್ರೆ, ಎಸ್ಟಿ ಮೀಸಲಾತಿ 3ರಿಂದ 7ಕ್ಕೆ ಏರಿಸಬೇಕು. ಎಸ್ಸಿ ಮೀಸಲಾತಿ 15ರಿಂದ 17ಕ್ಕೆ ಏರಿಸಬೇಕು. ಇದಕ್ಕೆ ಇರೋ ಆಯ್ಕೆ ಅಂದ್ರೆ ಒಬಿಸಿಯಲ್ಲಿ ಈಗ ಇರುವ 32ರಷ್ಟು ಮೀಸಲಾತಿಯನ್ನ 26ಕ್ಕೆ ಇಳಿಸಬೇಕು. ಆಗ ಕಾನೂನು ತೊಡಕಾಗಲ್ಲ. ಆದ್ರೆ ಒಬಿಸಿಗೆ ಕತ್ತರಿ ಹಾಕಿದ್ರೆ ಬಿಜೆಪಿಗೆ ಸಂಕಟ ತಪ್ಪಿದ್ದಲ್ಲ. ಎಲೆಕ್ಷನ್ ಹತ್ತಿರ ಆಗ್ತಿದ್ದಾಗ ಮೀಸಲಾತಿ ಹೆಚ್ಚಿಸಿರೋದಕ್ಕೆ ಹಲವರ ವಿರೋಧವಿದೆ. ಒಟ್ನಲ್ಲಿ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕೋ ಲಕ್ಷಣಗಳು ಕಾಣಿಸ್ತಿವೆ. ಅದೇನೇ ಇದ್ರೂ ಸರ್ಕಾರದ ನಿರ್ಧಾರಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಭ್ರಮಾಚರಣೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರೈಲಿಗೆ ಹೆಸರಿಡುವ ವಿಷಯದಲ್ಲೂ ರಾಜಕೀಯ ಮಾಡಬಹುದು ಅನ್ನೋದಕ್ಕೆ ನಮ್ಮ ರಾಜಕಾರಣಿಗಳನ್ನ ನೋಡಿ ಕಲಿಬೇಕು. ಟಿಪ್ಪು ಹೆಸರಲ್ಲಿ ನಡೀತಾ ಇರೋ ವಾಕ್ ಸಮರಾನ ತೋರಿಸ್ತೀವಿ ನೋಡಿ. ಯಾರ್ಯಾರು ಏನೇನಂದ್ರು ಕೇಳಿಸ್ಕೊಳ್ಳಿ. ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರು ಈಗ ಒಡೆಯರ್ ಎಕ್ಸ್ಪ್ರೆಸ್ ಆಗಿದೆ. ತಾಳಗುಪ್ಪ ಎಕ್ಸ್ಪ್ರೆಸ್ ಕುವೆಂಪು ಎಕ್ಸ್ಪ್ರೆಸ್ ಆಗಿದೆ. ಆದರೆ 2 ರೈಲುಗಳ ಹೆಸರನ್ನ ಬದಲಿಸಿದ ವಿಷಯದಲ್ಲೂ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇಮಿಂಗ್ ವಾರ್ ಸಮರ ಜೋರಾಗ್ತಿದೆ. ಬಿಜೆಪಿ ಅವರಿಗೆ ಇದೆಯಲ್ಲ, ಅವರಿಗೆ ದ್ವೇಷ ಬಿತ್ತದೇ ಒಂದು ಕೆಲಸ. ಟಿಪ್ಪು ಹೆಸರು ತೆಗೆದುಬಿಟ್ಟು ಮಾಡಬೇಕಾಗತ್ತೆ ಇಲ್ಲ. ಒಡೆಯರವ್ರಿಗೆ ಗೌರವ ಕೊಡಬೇಕು. ಗೌರವ ಕೊಡಬೇಕಾದ್ರೆ ಇನ್ನೊಂದಕ್ಕೆ ಮಾಡ್ಬೋದಾಗಿತ್ತು ಅಲ್ವಾ? ಇದು ದ್ವೇಷ ಹುಟ್ಟಾಕ್ಲಿಕ್ಕೆ ಈ ಥರದ್ದೆಲ್ಲ ಮಾಡ್ತಾರೆ ಬಿಜೆಪಿಯವರು. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಗಜ್ನಿ ಮೊಹಮ್ಮದ್, ಜಿನ್ನಾ, ಲಾಡನ್ನು ಒಳ್ಳೆ ಹೆಸರಿದೆ ಅವ್ರಿಗೆ. ಈ ಹೆಸರುಗಳು ಟ್ರೈನ್ಗೆ ಇಟ್ಟರೆ ಜನನೂ ಕೂಡ ಅವ್ರಿಗೆ ಬಹಳ ಶಬಾಸ್ಗಿರಿ ಸನ್ಮಾನ ಎಲ್ಲ ಮಾಡ್ತಾರೆ. ಅದಕ್ಕೆ ಅವರು ಇಟ್ಕೊಳ್ಳಿ. ಅವ್ರು ಬಂದಾಗ ನಮ್ಮ ಆಯ್ಕೆ ಇರ್ತಕ್ಕಂಥದ್ದು ನಮಗೆ ನೀರು ಕೊಟ್ಟಂತ ಮನುಷ್ಯ, ಪುಣ್ಯ ಪುರುಷ. ಅವ್ರಿಗೆ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಬೇಕು, ಚರಿತ್ರೆನ ಬದಲಾವಣೆ ಮಾಡಬೇಕು. ಒಳ್ಳೆಯ ಹೆಸರು ಇಡಬೇಡ ಅಂತ ನಾವು ಯಾರಿಗೆ ಹೇಳಲಿಲ್ಲ. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಸಕ್ಕರೆ ಕಾರ್ಖಾನೆ ಅಂತಂದಿರ್ತಕ್ಕಂಥದ್ದು, ವಿದ್ಯುತ್ ಅನ್ನು ಮಾಡಿರ್ತಕ್ಕಂಥದ್ದು, ಈಗ 10 ಅಭಿವೃದ್ಧಿ ಕಾರ್ಯಗಳು, ಯೂನಿವರ್ಸಿಟಿಗಳನ್ನ ಆ ಕಾಲದಲ್ಲಿ ಮೈಸೂರಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲವನ್ನ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಾಧಕ ಅಂತವ್ರ ಹೆಸರು ಇಟ್ಟಿರ್ತಕ್ಕಂಥ ಸಮರ್ಥ ಇದೆ. ಅವರೆಲ್ಲವನ್ನು ಮಾಡ್ತಾರೆ. ಈಗ ನಂಜನಗೂಡಲ್ಲಿ ನಾನು ಹೇಳಿದೆ, ದೇವಸ್ಥಾನದಲ್ಲಿ ಒಳಗಡೆ ಒಂದು ಮೂರ್ತಿಯನ್ನು ಕೊಟ್ಟಿದ್ದಾರೆ ಕೊಡುಗೆಯಾಗಿ, ಅದನ್ನು ತೆಗೆದು ಬಿಡಬಹುದು.
ಯಾವುದ್ಯಾವುದು ಸೆಂಟಿಮೆಂಟಲ್ ಇದೆ ಅದನ್ನೆಲ್ಲವನ್ನು ಕೈ ಹಾಕ್ತಾರೆ ಅಂತ ಕಾಣಿಸ್ತಾ ಇದೆ. ಟಿಪ್ಪು ತೆಗೆದು ಒಡೆಯರ್, ಇವತ್ತು ಒಡೆಯರ್ ಮಂಥನ ಮೈಸೂರದೇನಿದೆ ಭಾಳ ದೊಡ್ಡ ಕಾಣಿಕೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಮೈಸೂರು ರಾಜಮನೆತನದ ಹೆಸರು ಇಟ್ಟಿದ್ದಕ್ಕೆ ಕಾಂಗ್ರೆಸ್ ಆಕ್ಷೇಪ ಇಲ್ಲ. ಆದರೆ ಟಿಪ್ಪು ಹೆಸರನ್ನ ಯಾಕೆ ಬದಲಿಸಿದ್ರು ಅನ್ನೋದಷ್ಟೇ ಅವರ ಪ್ರಶ್ನೆ. ಒಟ್ನಲ್ಲಿ ಹೆಸರು ಬದಲಿಸಿ ಅದರಲ್ಲೂ ರಾಜಕೀಯ ಮಾಡಬಹುದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಹುಲ್ ಗಾಂಧಿ ಇವತ್ತು ಫಸ್ಟ್ ಟೈಮ್ ಓಪನ್ ಆಗಿ ಮಾತಾಡಿದ್ದಾರೆ. ಪಿಎಫ್ಐ ಬ್ಯಾನ್ ಬಗ್ಗೆ, ಜೆಡಿಎಸ್ ಬಗ್ಗೆ, ಬಿಜೆಪಿ ಆರ್ಎಸ್ಎಸ್ ಜೊತೆ ಸಿದ್ದು ಡಿಕೆಶಿ ಕುರ್ಚಿ ಕಚ್ಚಾಟಕ್ಕೂ ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಪಾದಯಾತ್ರೆ ಶುರುವಾಗಿ 9 ದಿನ ಆಯಿತು. ಈ 9 ದಿನದಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಚಾಮರಾಜನಗರ, ಮೈಸೂರು, ಮಂಡ್ಯ ದಾಟಿ ತುಮಕೂರಿಗೆ ಕಾಲಿಟ್ಟಿದೆ. ಇವತ್ತು ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಮಾಧ್ಯಮದವರನ್ನೆಲ್ಲ ಕರೆದು ಮುಕ್ತವಾಗಿ ಮಾತಾಡಿದ್ರು. ರಾಜ್ಯ ರಾಷ್ಟ್ರ ಮಟ್ಟದ ವಿಚಾರಗಳ ಪ್ರಶ್ನೆಗಳಿಗೆಲ್ಲ ಮುಕ್ತವಾಗಿ ಉತ್ತರ ಕೊಟ್ರು. ಪಿಎಫ್ಐ ಬ್ಯಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? Who the person spreading hatred in India is, it does not matter which community they come from. Spreading hatred and violence in India is an anti-national act, and we will fight anybody who spreads hatred and violence in this country. ಆರ್ಎಸ್ಎಸ್ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಂತಾರೆ, ನಿಮ್ಮ ಅನಿಸಿಕೆ? Mahatma Gandhi, Jawaharlal Nehru, Sardar Patel, all these people, they gave their lives fighting the British. In my understanding, the RSS was helping the British. In my understanding, Savarkar used to get a stipend from the British. These are historical facts. The party that fought for independence, the party that helped bring the constitution, the party that brought the Green Revolution, that's the Congress party. The BJP is singularly dividing the nation and spreading hatred in this nation. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತಿದ್ದಾರೆ ಬಿಜೆಪಿಯವರು, ಏನಂತೀರಾ? Of the type of politics that is being done, they are tired of the price rise, they are tired of unemployment, and they are tired of the immense wealth that a few people are getting. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆಯಲ್ಲ, ಸಲಹೆ ಕೊಡ್ತೀರಾ? A formidable team in Karnataka. We have leaders who are complementary, who are brilliant leaders. And once we win the election, the decision on who is going to be chief minister is going to be taken through a process that is carried out in the Congress. ಸಂದರ್ಭ ಬಂದ್ರೆ ಜೆಡಿಎಸ್ ಜೊತೆ ಮತ್ತೆ ಮೈತ್ರಿ ಮಾಡ್ಕೊಳ್ತೀರಾ? Well, these are questions that are better answered by PCC president and CLP leader. However, I am pretty certain that Congress party is going to win the election hands down. But I think this question you can ask to the two of them. ಖರ್ಗೆ ತರೂರ್ ಯಾರೇ ಗೆದ್ರು ರಿಮೋಟ್ ಕಂಟ್ರೋಲ್ ಆಗ್ತಾರಂತೆ, ಹೌದಾ? First of all, there is an election taking place, so I don't want to give my opinion on this election. Second of all, both the people who are standing have a position, have a perspective, and are people of stature and people of understanding. So I don't think either of them is going to be a remote control. I think frankly this tone is insulting to both of them. ಪರೋಕ್ಷವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಮೂಲಕ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರಿಗೂ ರಾಹುಲ್ ಕಿವಿ ಹಿಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಹುಲ್ ಗಾಂಧಿ ಮಾತನ್ನ ಕೇಳಿದ್ರೆ ಈಗ 9ನೇ ದಿನದ ಪಾದಯಾತ್ರೆ ಹೇಗಿತ್ತು, ಎಲ್ಲೆಲ್ಲಿ ಸಾಕ್ತು, ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ತುಮಕೂರಲ್ಲಿ ಮೊದಲ ದಿನದ ರಾಹುಲ್ ಗಾಂಧಿ ಪಾದಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಜಡೆ ಮಾಯಸಂದ್ರದಿಂದ ಶುರುವಾದ ರ್ಯಾಲಿಯಲ್ಲಿ ಸಾವಿರಾರು ಜನ ಹೆಜ್ಜೆ ಹಾಕಿದ್ರು. ತುಮಕೂರಲ್ಲಿ ಬೆಳ್ಳಂಬೆಳಗ್ಗೆ ಶುರುವಾದ ಯಾತ್ರೆಗೆ ಪರಮೇಶ್ವರ್ ಜೊತೆಯಾದರು. ಜೆಡಿಎಸ್ ಉಚ್ಚಾಟಿತ ಶಾಸಕ ರಾಹುಲ್ ಜೊತೆ ಗುಬ್ಬಿ ಕ್ಷೇತ್ರದ ಶಾಸಕ ಜೆಡಿಎಸ್ನಿಂದ ಉಚ್ಚಾಟನೆ ಆಗಿರುವ ಶ್ರೀನಿವಾಸ್ ಇವತ್ತು ರಾಹುಲ್ ಗಾಂಧಿ ಯಾತ್ರೆಯಲ್ಲಿ ಕಾಣಿಸಿಕೊಂಡರು. ಯಾತ್ರೆಗೆ ಸಾವಿರಾರು ಜನರನ್ನ ಕರ್ಕೊಂಡು ಬಂದಿದ್ದ ಗುಬ್ಬಿ ಶ್ರೀನಿವಾಸ್ ರಾಹುಲ್ ಗಾಂಧಿ ಜೊತೆ 3-4 ನಿಮಿಷ ಹೆಜ್ಜೆ ಹಾಕಿ ಸ್ವಾಗತ ಕೋರಿ ಹೊರಟು ಹೋದರು. ಗಾಂಧಿ ವೇಷಧಾರಿಯನ್ನ ಅಡ್ಡಗಟ್ಟಿದ ಖಾಕಿ. ತುಮಕೂರಲ್ಲಿ ಗಾಂಧಿ ವೇಷ ತೊಟ್ಟು ಹೆಜ್ಜೆ ಹಾಕ್ತಿದ್ದ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ಕೊನೆಗೆ ಸ್ಥಳೀಯ ಮುಖಂಡರು ಮಾತುಕತೆ ಮಾಡಿ ಗಾಂಧಿ ವೇಷಧಾರಿಗೆ ಅಡ್ಡಿ ಮಾಡದಂತೆ ಮನವಿ ಮಾಡಿದ ಮೇಲೆ ಪೊಲೀಸರು ಸುಮ್ಮನಾದರು. ಕೈಗೆ ಪೆಟ್ಟಾಗಿದ್ರು ಯಾತ್ರೆಗೆ ಬಂದ ಡಿಕೆಶಿ.
ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಮನೆಯಲ್ಲಿ ಜಾರಿ ಬಿದ್ದಿದ್ದಾರೆ. ಬಲಗೈನಲ್ಲಿ ಏರ್ ಕ್ರ್ಯಾಕ್ ಆಗಿದೆ. ಬೆಳಗ್ಗೆ ಎಕ್ಸ್ರೇ ಮಾಡಿಸಿಕೊಂಡು ಕೈಗೆ ಬ್ಯಾಂಡೇಡ್ ಹಾಕಿಸಿಕೊಂಡು ಯಾತ್ರೆಯಲ್ಲಿ ಭಾಗಿಯಾದರು. ಆಮೇಲೆ ರಾಹುಲ್ ಜೊತೆ ಯಾತ್ರೆಯಲ್ಲಿ ಗೌಪ್ಯವಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರು. ಈ ಮಧ್ಯೆ ಸಿದ್ದರಾಮಯ್ಯ ಕೂಡ ರಾಹುಲ್ ಜೊತೆಯಲ್ಲೇ ಇದ್ರು. ಇನ್ನು ರಾಹುಲ್ ಗಾಂಧಿಗೆ ಬಾಲಕಿಯೊಬ್ಬಳು ಮಟ್ಟಾಳೆ ಮತ್ತು ಅಡಿಕೆ ಹಾಳೆಯ ಟೋಪಿ ಉಡುಗೊರೆ ಕೊಟ್ಟಾಗ ರಾಹುಲ್ ನಗುತ್ತಾ ಸ್ವೀಕರಿಸಿದ್ರು. ಕೆಲವು ಅರ್ಚಕರು ರಾಹುಲ್ ಯಾತ್ರೆ ಮಧ್ಯೆ ಬಂದು ಆಶೀರ್ವಾದ ಮಾಡಿ ಪ್ರಸಾದಾನೂ ಕೊಟ್ರು. ಕೆಲವು ಮಂಗಳಮುಖಿಯರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಇವತ್ತು 23 ಕಿಲೋಮೀಟರ್ ಪಾದಯಾತ್ರೆ ಮುಗಿಸಿ ಬಾಣಸಂದ್ರದಲ್ಲಿ ರಾಹುಲ್ ಗಾಂಧಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಮಾಯಸಂದ್ರದಿಂದ ಪಾದಯಾತ್ರೆ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಬಸವನಗುಡಿ ಮೈದಾನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೆಯಿತು. ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದೆ ಅಧಿಕಾರಕ್ಕೆ ಬಂದರೆ ಬೆಂಗಳೂರಿಗೆ ಸಮಸ್ಯೆ ಬಗೆಹರಿಸುವುದು, ರೈತರಿಗೆ ಗೊಬ್ಬರ ಸಮಸ್ಯೆ ಆಗದಂತೆ ಎಚ್ಚರ ವಹಿಸುವುದು ಸಮಾವೇಶದ ಮುಖ್ಯ ಉದ್ದೇಶ ಆಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ, ಸಿಎಂ ಇಬ್ರಾಹಿಂ ಸೇರಿ ಅನೇಕರು ಭಾಗವಹಿಸಿದರು. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಪ್ರತಿ ಜಿಲ್ಲೆಗೆ ಬರ್ತೀನಿ, ಇದರಲ್ಲಿ ಯಾವ ಸಂಶಯ ಇಟ್ಟುಕೋಬೇಡಿ. ಇಲ್ಲಿ ಒಂದು ಸ್ಲೋಗನ್ ಹೇಳ್ತಾ ಇದ್ರು, ದೇವೇಗೌಡರು ಇದ್ದಾರೆ, ಬರ್ತಾ ಇದ್ದಾರೆ ಅಂದ್ರೆ ನಾನು ಆಗಲೇ ಈ ಲೋಕ ಬಿಟ್ಟು ಹೋಗಿದ್ದೇನಾ? ನನಗೊಂದೂ ಅರ್ಥ ಆಗಲಿಲ್ಲ. ಅಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ನಾನಿದ್ದಾನೆ ಅದನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆ ಭಾವನೆ ಬರಬಾರದು. ನಮಗೆ ಕೊನೆಯ ದಿನ ಗೊತ್ತಿರೋ ಮಾಡಿರೋನು ಅಲ್ಲಿ ಮೇಲೆ ಇದ್ದಾನೆ. ಈ ಭಾವನೆಗಳಿಂದ ಯಾಕೆ ಮಾತನಾಡು? ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಹೇಳ್ತೇನೆ, ಈ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಿ ಅಧಿಕಾರ ದೊರಕಿದಾಗ ಈ ನಾಡಿನ ಜನತೆಯ ಸಂಕಷ್ಟಗಳನ್ನು ನೋಡಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಚಿಂತನೆ ಮಾಡಿದ್ದೇವೆ, ಪ್ರಾಮಾಣಿಕವಾದ ಕೆಲಸ ಮಾಡಿದ್ದೇವೆ. ಇದೇ ಬಿಜೆಪಿಯ ಸರ್ಕಾರ 2009ರಲ್ಲಿ ಇದೇ ಕಾರ್ಪೊರೇಷನ್ನಲ್ಲಿ ಅವ್ಯವಹಾರಗಳನ್ನು ಮಾಡಿ 15,000 ಕೋಟಿ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದಂಥದ್ದನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ದಾಖಲೆಗಳನ್ನು ಇಟ್ಟಂತ ಕಾರ್ಪೊರೇಷನ್ನ ಕಚೇರಿಗೆ ಬೆಂಕಿ ಇಟ್ಟಂತ ಘಟನೆ ಈ ರಾಜ್ಯದಲ್ಲಿ, ನಗರದಲ್ಲಿ ನಡೆದೋಯ್ತು. ಭಾರತದಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ ರಾಜಕೀಯ ನಡೀತಾ ಇದೆ. ಆದರೆ ಜಾತಿ ವ್ಯವಸ್ಥೆಯನ್ನೇ ತೆಗೆದುಹಾಕಿದ್ರೆ ಹೇಗಿರುತ್ತೆ? ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಅವರು ಇಂಥದ್ದೊಂದು ಪ್ರಸ್ತಾವನೆಯನ್ನ ಜನರ ಮುಂದಿಟ್ಟಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮೊನ್ನೆ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಬಗ್ಗೆ ಧ್ವನಿ ಎತ್ತಿದ್ರು. ಈಗ ಜಾತಿ ಪದ್ಧತಿ ವಿರುದ್ಧ ಮೋಹನ್ ಭಾಗವತ್ ಧ್ವನಿ ಎತ್ತಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದ कार्यक्रमದಲ್ಲಿ मोहन भागवत जाती व्यवस्थे विरुद्ध किडिकारिದ್ರು. विषमता नव्हती वगैरे वगैरे हे सगळं ठीक आहे, पण आज जर कोणी विचारलं की वर्ण आणि जातींबद्दल काय, तर समाजाचा विचार करणाऱ्या प्रत्येकाला हेच उत्तर द्यावं लागेल आणि हेच उत्तर त्यांनी दिलं पाहिजे, तरच तो समाजाच्या हिताचा विचार करतो. तो एक भूतकाळ आहे, तो विसरून जा. एव्हरीथिंग दॅट कॉजेस डिस्क्रिमिनेशन should go out lock, stock and barrel. वेळीच आपण जर या लॉक स्टॉक बॅरल म्हणून या गोष्टी बाहेर काढल्या असते तर कदाचित त्या वाचल्याही असते, पण आपण तसं काय केलं? आपण याचं समर्थन करण्याकरता हे सगळे पुरावे दिले. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಮುಸ್ಲಿಮರಲ್ಲಿ ಆರ್ಎಸ್ಎಸ್ ಬಗ್ಗೆ ಇರುವ ನೆಗೆಟಿವ್ ಆಲೋಚನೆ ಬಗ್ಗೆಯೂ ಮಾತನಾಡ್ತಾ ಕಿವಿಮಾತು ಹೇಳಿದ್ರು. शास्त्र काही असेल, पण लोक आपलं जीवन, आपलं सर्वांचं जीवन नीट चालावं म्हणून व्यावहारिक तडजोड करून दुसरा मार्ग काढतात, कधी कधी बाजूला ठेवून देतात. हे नेहमी असतं. आपले इतके कायदे येतात, ते सगळ्यांना मान्य, संविधान कायदे सगळ्यांना मान्य आहे, पण काटेकोरपणे कायदे पाळून चालणारे किती लोक आहेत? ದೇಶದಲ್ಲಿ ಇತ್ತೀಚೆಗೆ ಧರ್ಮ ದಂಗಲ್ ಜೋರಾಗ್ತಿದೆ. ಧರ್ಮ ಸಂಘರ್ಷಗಳಾದ ಕಡೆಯೆಲ್ಲ ಆರ್ಎಸ್ಎಸ್ ಹೆಸರನ್ನ ಬಳಕೆ ಮಾಡೋ ಕೆಲಸವೂ ಆಗ್ತಿದೆ. ಹೀಗಾಗಿನೇ ಮೋಹನ್ ಭಾಗವತ್ ಪದೇ ಪದೇ ಹೇಳಿಕೆಗಳನ್ನ ಕೊಡುವ ಮೂಲಕ ಆರ್ಎಸ್ಎಸ್ ಎಲ್ಲರ ಪರ ಅನ್ನೋ ಸಂದೇಶ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಳಗಿನ ಜಾವದ ನಿದ್ರೆಯಲ್ಲಿದ್ರು, ಆದ್ರೆ ನಿದ್ದೆ ಮಾಡ್ತಿದ್ದವರ ಮೇಲೆಯೇ ಅಗ್ನಿ ದೇವನ ಕೆಟ್ಟ ಕಣ್ಣು ಬಿತ್ತು. ಒಬ್ಬರಲ್ಲ ಇಬ್ಬರಲ್ಲ 12 ಜನ ಸಜೀವ ದಹನವಾಗೋದು. ನಾಸಿಕ್ ಬಸ್ ದುರಂತದ ಘೋರ ದೃಶ್ಯ ಇದು. ಟ್ರಕ್ ಬಸ್ ಮಧ್ಯೆ ಭೀಕರ ಅಪಘಾತ. ಬೆಳಗಿನ
ಬೆಳಗಾವ 5 ಗಂಟೆ ಸಮಯ. ಬಸ್ನಲ್ಲಿದ್ದ 38ಕ್ಕೂ ಹೆಚ್ಚು ಜನ ಗಾಢ ನಿದ್ರೆಯಲ್ಲಿದ್ರು. ಇನ್ನೊಂದು ಗಂಟೆ ಕಳೆದಿದ್ರೆ ಎಲ್ಲರೂ ಮನೆ ಸೇರ್ತಿದ್ರು. ಅಷ್ಟರಲ್ಲೇ ಟ್ರಕ್ ರೂಪದಲ್ಲಿ ಬಂದ ಜವರಾಯ ಬಸ್ಗೆ ಅಪ್ಪಳಿಸಿಬಿಟ್ಟಿದ್ದ. ಟ್ರಕ್ ಗುದ್ದಿದ ರಭಸಕ್ಕೆ ಬಸ್ನ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಯಿತು. ಇಡೀ ಬಸ್ ಹೊತ್ತಿ ಉರಿದು ಹೋಯಿತು. 12 ಪ್ರಯಾಣಿಕರ ಸಜೀವ ದಹನ, 26 ಪ್ರಯಾಣಿಕರು ಆಸ್ಪತ್ರೆ ಪಾಲು. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನ ಔರಂಗಾಬಾದ್ ರಸ್ತೆಯಲ್ಲಿ ಇವತ್ತು ಈ ಘೋರ ಅವಘಡ ಸಂಭವಿಸಿದೆ. ಬಸ್ನಲ್ಲಿದ್ದ 38ಕ್ಕೂ ಹೆಚ್ಚು ಜನರ ಪೈಕಿ 8 ಜನ ಬಸ್ ಒಳಗೆ ಸಜೀವ ದಹನವಾದರು. 4 ಜನ ಆಸ್ಪತ್ರೆಯಲ್ಲಿ ಜೀವ ಬಿಟ್ರು. ಇನ್ನು 4-5 ಜನ ಬದುಕಿ ಬರ್ತಾರೆ ಅನ್ನೋ ನಂಬಿಕೆ ವೈದ್ಯರಲ್ಲೂ ಇಲ್ಲ. ಒಟ್ಟು 12 ಪ್ರಯಾಣಿಕರ ಸಾವಾಗಿದೆ. 26 ಜನನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂತಾಪ ಸೂಚಿಸಿ ಪರಿಹಾರ ಘೋಷಿಸಿದ ಪ್ರಧಾನಿ. ಘಟನೆಗೆ ಪ್ರಧಾನಿ ಮೋದಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಮೃತಪಟ್ಟವರ ಬಗ್ಗೆ ತೀವ್ರ ಸಂತಾಪ ಸೂಚಿಸಿದ್ರು. ಪ್ರಧಾನಮಂತ್ರಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಮೃತರ ಕುಟುಂಬಸ್ಥರಿಗೆ ತಲಾ 2 ಲಕ್ಷ, ಗಾಯಗೊಂಡವರಿಗೆ ತಲಾ 50,000 ಪರಿಹಾರ ಘೋಷಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಮಹಾರಾಷ್ಟ್ರ ಸಿಎಂ. ನಾಸಿಕ್ನಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಭೇಟಿ ಮಾಡಿದ್ರು. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮಹಾರಾಷ್ಟ್ರ ಸರ್ಕಾರವು ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ್ದು ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಭರಿಸುತ್ತಿದೆ. ಓವರ್ಟೇಕ್ ಮಾಡಲು ಹೋದ ಬಸ್ ಚಾಲಕನಿಂದ ಈ ದುರಂತ ಆಗಿದೆ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ. ಅದೇನೇ ಇರಲಿ, 12 ಜನ ಸಜೀವ ದಹನವಾಗಿದ್ದು ನೈಟ್ ಜರ್ನಿ ಎಷ್ಟು ಸೇಫ್ ಅನ್ನೋದು ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಕ್ರೇನ್ ಅನ್ನೋ ಪುಟ್ಟ ರಾಷ್ಟ್ರದ ಮೇಲೆ ಯಾಕಾದ್ರೂ ಯುದ್ಧ ಸಾರದ್ವೋ ಅಂತ ಅನ್ನಿಸ್ಬಿಟ್ಟಿದೆ ರಷ್ಯಾಗೆ. ಯಾಕೆ ಗೊತ್ತಾ? ಇವತ್ತು ರಷ್ಯಾ ದೇಶವೇ ಬೆಚ್ಚಿ ಬೀಳುವಂತಹ ಭೀಕರ ದಾಳಿಯನ್ನ ಉಕ್ರೇನ್ ಮಾಡಿದೆ. ದೃಶ್ಯ 1, ಮುಂಜಾನೆ 6 ಗಂಟೆ 7 ನಿಮಿಷ. ಸೇತುವೆ ಮೇಲೆ ಹೋಗ್ತಿದ್ದ ಟ್ರಕ್. ದೃಶ್ಯ 2, ಸೇತುವೆ ಮೇಲೆ ಭೀಕರ ಬ್ಲಾಸ್ಟ್. ದೃಶ್ಯ 3, ಭೀಕರ ಸ್ಫೋಟಕ್ಕೆ ಹೊತ್ತಿ ಉರಿದ ಟ್ಯಾಂಕರ್ಗಳು. ದೃಶ್ಯ 4, ಸ್ಫೋಟದ ರಭಸಕ್ಕೆ ಸಮುದ್ರಕ್ಕೆ ಕುಸಿದ ಸೇತುವೆ. ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ. 227 ದಿನಗಳಾದರೂ 2 ರಾಷ್ಟ್ರಗಳ ರಕ್ತದಾಹ ಕಡಿಮೆ ಆಗಿಲ್ಲ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಬೆಳಗ್ಗೆ 6 ಗಂಟೆ 7 ನಿಮಿಷಕ್ಕೆ ಕ್ರಿಮಿಯಾ ಮತ್ತು ರಷ್ಯಾ ಸಂಪರ್ಕಿಸುವ ಏಕೈಕ ಸೇತುವೆಯನ್ನ ಸ್ಫೋಟಿಸಿ ನೆಲಸಮಗೊಳಿಸಿದ್ದಾರೆ. ಸೇತುವೆ ಪಕ್ಕದಲ್ಲೇ ಹೋಗ್ತಿದ್ದ ರಷ್ಯಾ ರೈಲ್ವೆ ಇಲಾಖೆಯ ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿದಿದ್ದು ರೈಲ್ವೆ ಬ್ರಿಡ್ಜ್ ಕೂಡ ಹಾಳಾಗಿದೆ. ಘಟನೆಯಲ್ಲಿ 7ಕ್ಕೂ ಹೆಚ್ಚು ಜನರ ಸಾವಾಗಿದೆ. 2014ರಲ್ಲಿ ಕಿಮಿಯಾದಲ್ಲಿ ಉಕ್ರೇನ್ ಈ ಸೇತುವೆಯನ್ನ ನಿರ್ಮಾಣ ಮಾಡ್ತಿತ್ತು. ಆದರೆ ರಷ್ಯಾಗೂ ಸಂಪರ್ಕ ಕಲ್ಪಿಸೋದ್ರಿಂದ ರಷ್ಯಾ ರಾಜಕೀಯ ದಾಳ ಬಿಟ್ಟು ಸೇತುವೆಯನ್ನ ತನ್ನ ವಶಕ್ಕೆ ಪಡೆದಿತ್ತು. ಸಮುದ್ರದ ಮೇಲೆ ಹಾದು ಹೋಗುವ ಈ ಮೇಲ್ಸೇತುವೆ ಮತ್ತು ರೈಲ್ವೆ ಬ್ರಿಡ್ಜ್ ಅನ್ನ ರಷ್ಯಾ ಅಧ್ಯಕ್ಷ 2018ರಲ್ಲಿ ಉದ್ಘಾಟಿಸಿದ್ರು. ಈ ಬ್ರಿಡ್ಜ್ ಮೂಲಕ ಉಕ್ರೇನ್ಗೆ ರಷ್ಯಾ ಸಾಕಷ್ಟು ಸೇನೆಯನ್ನು ರವಾನಿಸುತ್ತಿತ್ತು. ಹಾರ್ಟ್ ಆಫ್ ರಷ್ಯಾ ಎಂದೇ ಕರೆಸಿಕೊಳ್ತಿದ್ದ ಸೇತುವೆಯನ್ನೇ ಕೆಡವಿ ಉಕ್ರೇನ್ ರಷ್ಯಾಗೆ ಶಾಕ್ ಕೊಟ್ಟಿದೆ. ಅಣು ಬಾಂಬ್ ದಾಳಿ ನಡೆಸಿದ್ರೆ ಪುಟಿನ್ ಸಾವು ಖಚಿತ. ಆರಂಭ ಅಷ್ಟೇ ಎಂದು ರಷ್ಯಾಗೆ ಉಕ್ರೇನ್ ಸಂದೇಶ. 2 ರಾಷ್ಟ್ರಗಳನ್ನ ಸಂಪರ್ಕಿಸೋ ಸೇತುವೆಯನ್ನೇ ಬ್ಲಾಸ್ಟ್ ಮಾಡಿದ್ದಕ್ಕೆ ರಷ್ಯಾ ಕಂಗಾಲಾಗಿದೆ. ಸೇತುವೆ ಸ್ಫೋಟಿಸಿದವರ ಹೆಡೆಮುರಿ ಕಟ್ತೀವಿ ಅಂತ ಪುಟಿನ್ ಗುಡುಗಿದ್ದಾರೆ. ಅಣು ಬಾಂಬ್ ದಾಳಿ ಮಾಡುತ್ತಾ ರಷ್ಯಾ ಅನ್ನೋ ಚರ್ಚೆ ಜಾಗತಿಕ ಮಟ್ಟದಲ್ಲಿ ನಡೀತಿದೆ. ಇದಕ್ಕೆ ಉಕ್ರೇನ್ ಎಚ್ಚರಿಕೆ ನೀಡಿದ್ದು, ಉಕ್ರೇನ್ ಮೇಲೆ ರಷ್ಯಾ ಅಣು ಬಾಂಬ್ ದಾಳಿ ಮಾಡಿದ್ರೆ ರಷ್ಯಾಗೆ ಉಳಿಗಾಲ ಇಲ್ಲ, ಪುಟಿನ್ ಸಾವು ಖಚಿತ. ಇದು ಆರಂಭ ಅಷ್ಟೇ ಅಂತ ಉಕ್ರೇನ್ ಸಂದೇಶ ರವಾನಿಸಿದೆ. ಸೋತು ಸುಣ್ಣವಾಗಿದೆ ಉಕ್ರೇನ್. ಕಳೆದ 1 ತಿಂಗಳಲ್ಲಿ ತೀವ್ರ ಪ್ರತಿದಾಳಿ ಮಾಡ್ತಿದೆ. ರಷ್ಯಾ ವಶದಲ್ಲಿದ್ದ 2500 ಚದರ ಮೀಟರ್ ಜಾಗವನ್ನ ವಶಕ್ಕೆ ಪಡೆದಿದೆ. ಮಹಾಯುದ್ಧಕ್ಕೆ 6200 ನಾಗರಿಕರು ಬಲಿಯಾಗಿದ್ದಾರೆ. 2 ದೇಶಗಳ 14,000ಕ್ಕೂ ಹೆಚ್ಚು ಸೈನಿಕರು ಸಾವನ್ನಪ್ಪಿದ್ದು 227 ದಿನವಾದರೂ ಯುದ್ಧದ ಕಾರ್ಮೋಡ ಮಾತ್ರ ಕಮ್ಮಿಯಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇದರ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಉಡುಪಿಗೆ ಭೇಟಿ ನೀಡಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿರುವ ಸಾವಂತ್ ಕಡಗೋಲ ಕೃಷ್ಣನ ದರ್ಶನ ಪಡೆದಿದ್ದಾರೆ. ಗೋವಾ ಸಿಎಂಗೆ ಪರ್ಯಾಯ ಕೃಷ್ಣಪುರ ಮಠದಿಂದ ಸನ್ಮಾನವೂ ನಡೆಯಿತು. ಕೋಸ್ಟ್ ಗಾರ್ಡ್ ಮತ್ತು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳದ ಜಂಟಿ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದ ಬೋಟ್ನಿಂದ 360 ಕೋಟಿ ಮೌಲ್ಯದ ಹೆರಾಯಿನ್ ವಶಕ್ಕೆ ಪಡೆದಿದ್ದಾರೆ. ಮುಂಬೈನ ಕುರ್ಲಾದ ಬಹುಮಹಡಿ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಟ್ಟಡದಲ್ಲಿ ಸಿಲುಕಿರೋ ಜನ ರಕ್ಷಣೆಗಾಗಿ ಅಂಗಲಾಚ್ತಾ ಇದ್ರು. ದಟ್ಟ ಹೊಗೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಕೊನೆಗೆ ಪರಿಸ್ಥಿತಿ ಹತೋಟಿಗೆ ತರಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ನಿಂದ ನಾಗಪೂಜೆ ನಡೀತಾ ಇದೆ. ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಆದಿಯೋಗಿ ಧ್ಯಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಬೊಮ್ಮಾಯಿ ಕೂಡ ಭಾಗಿಯಾಗಿದ್ದಾರೆ. ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಮತ್ತೆ ಮಾಂಸಾಹಾರ ವಿವಾದ ಭುಗಿಲೆದಿದೆ. ದತ್ತಪೀಠದ ಹೋಮ ಮಂಟಪದ ಪಕ್ಕದಲ್ಲೇ ಮಾಂಸಾಹಾರ ಮಾಡಲಾಗ್ತಾ ಇದೆ ಅಂತ ಚಿಕ್ಕಮಗಳೂರು ಜಿಲ್ಲಾಡಳಿತದ ವಿರುದ್ಧ ಹಿಂದೂಗಳು ಆಕ್ರೋಶ ಹೊರಹಾಕಿದ್ದಾರೆ. ಕಾಂತಾರ ಸಿನಿಮಾ ಹಿಟ್ ಆಗಿದೆ. ಭರ್ಜರಿ ಮೆಚ್ಚುಗೆ ಪಡಿತಾ ಇರೋ ಸಿನಿಮಾವನ್ನ ಕಿಚ್ಚ ಸುದೀಪ್ ನೋಡಿ ಮೆಚ್ಚುಗೆ ಪತ್ರ ಬರೆದಿದ್ದಾರೆ. ಕಾಂತಾರ ಸಿನಿಮಾ ನೋಡಿ ಮೂಕ ವಿಸ್ಮಿತನಾದೆ. ರಿಷಬ್ ಶೆಟ್ಟಿಯಿಂದ ಅದ್ಭುತ ಅಭಿನಯ ಎಂದಿದ್ದಾರೆ ಕಿಚ್ಚ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ